ಹಳೆ ಉಡುಪಿ ಜಿಲ್ಲೆಯಲ್ಲಿದ್ದ ಒಂದು ದೂರದ ಹಳ್ಳಿ ಆನೆಗುಡ್ಡ. ಹೆಸರು ಆನೆಗುಡ್ಡ, ಆದರೆ ಅಲ್ಲೇ ಅಂತರಾತ್ಮಕ್ಕೆ ಬೀಸೋ ಮಟ್ಟಿಗೆ ಶಾಂತತೆ. ಆದರೆ ರಾತ್ರಿ 12 ಗಂಟೆ ಆದ ಮೇಲೆ ಯಾರು ಆ ಗುಡ್ಡ ಹತ್ತೋದಿಲ್ಲ, ಯಾಕೆಂದರೆ ಅಲ್ಲಿ ಕೇಳೋದು ಅಸ್ವಾಭಾವಿಕ ಶಬ್ದಗಳು. ಆದರೆ ದೀಪಕ್ ಎಂಬ ಯುವಕ ಸಾಹಸಮಯ ವಿಷಯಗಳಲ್ಲಿ ಆಸಕ್ತ. ಈ ಕತೆ ಕೇಳಿದ ಮೇಲೆ ತಾನೇ ನೋಡಬೇಕು ಎಂದು ನಿಶ್ಚಯಿಸುತ್ತಾನೆ. ಒಂದು ರಾತ್ರಿ ಟಾರ್ಚ್ ಹಿಡಿದು ಕ್ಯಾಮ್ರಾ ತಗೊಂಡು ಆನೆಗುಡ್ಡದ ಹತ್ತಿರ ಹೋಗುತ್ತಾನೆ. ಮೊದಲು ಎಲ್ಲವೂ ಸಾಮಾನ್ಯವಾಗಿಯೇ ಇತ್ತು. ಮೃದುವಾದ ಗಾಳಿ, ಕಾಡಿನ ಸೌಂದರ್ಯ. ಆದರೆ ಅರ್ಧ ದಾರಿಯಲ್ಲಿ ಆತನ ಕ್ಯಾಮ್ರಾ ಸ್ವತಃ ಸ್ವಿಚ್ ಆನ್ ಆಗಲು ಪ್ರಾರಂಭಿಸುತ್ತದೆ. ಟಾರ್ಚ್ ಲೈಟ್ ನಿಂತು ಹೋಗುತ್ತದೆ. ಸುತ್ತಲೂ ಮೋಡದ ಹೂವಿನ ಮಡುವಂತೆ ಕಪ್ಪು ಕಾಣಿಸುತ್ತದೆ. ಅವನ ಕಿವಿಗೆ ಇಷ್ಟೊಂದು ವರ್ಷಗಳಲ್ಲಿ ಯಾರೂ ಕೇಳದ ಧ್ವನಿ ಬರುತ್ತದೆ. ಬಂದಿಯಾ, ಹಿಂದಿರುಗಲಿಕ್ಕೆ ತಡವಾಗ್ತದೆ ಅನ್ನುವ ಶಬ್ದ ಕೇಳಿಸುತ್ತದೆ. ಅದಕ್ಕೂ ಮುಂದೆ ದೀಪಕ್ ಒಂದು ಶಿಲೆಯ ಮೇಲೆ ಬರೆದಿದ್ದ ಲೇಖನ ಗಮನಿಸುತ್ತಾನೆ. ಇಲ್ಲಿಂದ ಮುಂದೆ ಹೋದವರು ಯಾವತ್ತೂ ಕೂಡ ಹಿಂದಿರುಗುವುದಿಲ್ಲ ಅಂತ. ಆವಾಗ ಎಚ್ಚರವಾಗುತ್ತದೆ, ನಾನು ಮಾಡುತ್ತಿರುವುದು ತಪ್ಪು ಎಂದು. ತಕ್ಷಣ ಹಿಂದೆ ತಿರುಗಿ ಓಡಲು ಶುರು ಮಾಡುತ್ತಾನೆ. ಕೇವಲ ಗಂಭೀರ ನಿರ್ಧಾರದಿಂದಲೇ ಜೀವ ಉಳಿಸಿಕೊಳ್ಳುವಂತೆ ಆಯಿತು. ಆದರೆ ಒಂದು ವಿಚಿತ್ರ ಸಂಗತಿ, ಅವನು ತೆಗೆದ ಕ್ಯಾಮೆರಾದಲ್ಲಿ ಒಂದು ಚಿತ್ರ ಮಾತ್ರ ಕಂಡು ಬಂತು. ಒಬ್ಬ ಕಪ್ಪು ಹೂಡಿದ ಆಕಾರ, ಮಾನವನೋ ಅಥವಾ ಹಗಲು ಕನಸೋ ಗೊತ್ತಿಲ್ಲ. ಲ್ಯಾಪ್ಟಾಪಿನಲ್ಲಿ ಹಾಕಿ ಚೆಕ್ ಮಾಡಿದಾಗ ಅವನಿಗೆ ಏನೂ ಅರಿಯದ ಒಂದು ವಿಚಿತ್ರವಾದ, ವಿಲಕ್ಷಣವಾದ ಒಂದು ಚಿತ್ರ ಮೂಡಿಬರುತ್ತದೆ. ಮನದಲ್ಲಿ ಏನೋ ಕುತೂಹಲ. ಈ ಕಥೆಯು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಡೋಂಟ್ ಮಿಸ್ ನೆಕ್ಸ್ಟ್ ಎಪಿಸೋಡ್.